ಹಲೋ ಹಾಯ್ ಕವಿತ್ರಿ ದೇವಿ ಕನ್ನಡ ಲಾಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ವಿಡಿಯೋ ಬಂದು ಏನಪ್ಪ ಅಂತಂದರೆ ವೆಯ್ಟ್ಲೆಸ್ ಆಗಬೇಕಾ, ಅಂದರೆ ನಮ್ಮ ದೇಹದ ತೂಕ ಕಮ್ಮಿ ಆಗಬೇಕಾ ಅಂತ. ನಮ್ಮ ದೇಹದ ತೂಕ ಸಮ ಪ್ರಮಾಣದಲ್ಲಿರಬೇಕು, ಹೆಚ್ಚೂ ಇರಬಾರ್ದು ಕಮ್ಮಿನೂ ಇರಬಾರ್ದು. ಹಾಗಿದ್ರೆ ನಾವು ಏನು ಮಾಡಬೇಕು, ನಮ್ಮ ದೇಹದ ತೂಕನ ಯಾವುದರಿಂದ ನಾವು ಕಮ್ಮಿ ಮಾಡ್ಕೋಬೇಕು, ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಯಾರಾದರೂ ಹೊಸಬ್ರು ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸಿ. ಆಮೇಲೆ ಇನ್ನೊಂದೇನೆಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಇಂದಿನ ಜಂಕ್ ಫುಡ್ ಹಾಗೂ ಅತಿಯಾದ ಆಹಾರ ಸೇವನೆಯಿಂದ ಹಲವರಿಗೆ ಕೊಬ್ಬು ಕಾಣಿಸಿಕೊಳ್ಳುತ್ತದೆ. ಇನ್ನು ದೇಹವನ್ನು ದಂಡಿಸದೆ ಕೇವಲ ತಲೆಗೆ ಕೆಲಸ ಕೊಡುವವರ ಸಂಖ್ಯೆ ಹೆಚ್ಚಾಗುತ್ತದೆ. ಸದ್ಯ ಹೊಟ್ಟೆ ತುಂಬ ಊಟ ಮಾಡಿ ಲ್ಯಾಪ್ಟಾಪ್ ಎದುರು ಕೂತು ಕೆಲಸ ಮಾಡುವವರು ಹೆಚ್ಚಾಗಿದ್ದಾರೆ. ಈ ರೀತಿ ಮಾಡೋದ್ರಿಂದ ಸಾಮಾನ್ಯವಾಗಿ ನಮ್ಮ ದೇಹದ ಕೊಬ್ಬು ಕಾಣಿಸಿಕೊಳ್ಳುತ್ತದೆ. ಆಗ ನಮ್ಮ ತಲೆಗೆ ತೂಕ ಕಡಿಮೆ ಮಾಡಬೇಕು ಎಂಬ ಆಲೋಚನೆ ಬರುತ್ತದೆ. ಹಣ್ಣಿನಲ್ಲಿ ನಮಗೆ ಬೇಕಾದ ಎಲ್ಲ ರೀತಿ ವಿಟಮಿನ್ಗಳು ಇರುತ್ತದೆ. ಆದುದರಿಂದ ವೈದ್ಯರು ಹೆಚ್ಚಾಗಿ ಹಣ್ಣನ್ನು ತಿನ್ನಲು ಹೇಳುತ್ತಾರೆ. ಅದೇ ರೀತಿ ಪೇರಳೆ ಹಣ್ಣು ವಿಟಮಿನ್ ಸಿ ಇಂದ ಸಮೃದ್ಧವಾಗಿರುವ ಆರೋಗ್ಯಕರ ಹಣ್ಣಾಗಿದೆ. ಹಾಗೆಯೇ ಪೇರಳೆ ಎಲೆ ಕೂಡ ಆರೋಗ್ಯಕ್ಕೆ ಉತ್ತಮವಾಗಿದೆ. ನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೀಬೆ ಅಥವಾ ಪೇರಳೆ ಎಲೆಗಳನ್ನು ಸೇವಿಸುವುದು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಪೇರಳೆ ಎಲೆಗಳಲ್ಲಿ ವಿಟಮಿನ್ ಸಿ, ವಿಟಮಿನ್ ಬಿ, ಕ್ಯಾಲ್ಸಿಯಂ, ಕಬ್ಬಿಣ, ಮ್ಯಾಗ್ನೇಸಿಯಂ, ಪೊಟ್ಯಾಸಿಯಂ, ಪ್ರೋಟೀನ್ ಮುಂತಾದ ಹಲವು ಪೋಷಕಾಂಶಗಳಿವೆ. ಇದರ ಸೇವನೆಯಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಪ್ರಯೋಜನಗಳಾಗುತ್ತದೆ ಎಂದು ನಿಮಗೆ ಗೊತ್ತಾ? ದೇಹದ ಅನೇಕ ಸಮಸ್ಯೆಗಳಿಗೆ ಪೇರಳೆ ಎಲೆ ಔಷಧಿಯಾಗಿದೆ. ಉಸಿರಾಟದ ಸಮಸ್ಯೆಗೆ ರಾಮಬಾಣ ಎನ್ನಬಹುದು. ಇದು ಹಲವರಿಗೆ ಉಸಿರಾಟದ ಸಮಸ್ಯೆ ಇದೆ. ಅನೇಕರು ಅಸ್ತಮಾದಿಂದ ಬಳಲುತ್ತಿದ್ದಾರೆ. ಚಿಕ್ಕ ವಯಸ್ಸಿನಿಂದ ಹಿಡಿದು ವೃದ್ಧರಿಗೂ ಈ ಸಮಸ್ಯೆ ಕಾಡುತ್ತದೆ. ಇದಕ್ಕೆ ಪೇರಳೆ ಎಲೆ ಸೇವನೆಯಿಂದ ಉತ್ತಮ ಔಷಧಿ. ಪೇರಳೆ ಎಲೆಗಳ ಸೇವನೆಯು ಉಸಿರಾಟದ ಸಮಸ್ಯೆಗಳಲ್ಲಿ ನಿಮಗೆ ಪ್ರಯೋಜನಗಳನ್ನು ನೀಡುತ್ತದೆ. ಪೇರಳೆ ಎಲೆಗಳು ಉರಿಯೂತ ಶಮನಕಾರಿ ಗುಣಗಳನ್ನು ಹೊಂದಿದೆ. ಬ್ಲಾಂಕೈಟಿಸ್ ಸಮಸ್ಯೆಗಳಲ್ಲಿ ಪೇರಳೆ ಎಲೆಗಳು ಸೇವನೆಯು ಪ್ರಯೋಜನಕಾರಿಯಾಗಿದೆ. ಪೇರಳೆ ಎಲೆ ಸೇವನೆಯಿಂದ ಜೀರ್ಣಕ್ರಿಯೆ ಸುಗಮ. ಇಂದಿನ ಆಹಾರ ಪದ್ಧತಿ ಮತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದರಿಂದ ನಮ್ಮ ಜೀರ್ಣಕ್ರಿಯೆಗೆ ದೊಡ್ಡ ಸಮಸ್ಯೆ ಆಗುತ್ತದೆ. ಹಲವಾರು ತಿಂದ ಆಹಾರ ಜೀರ್ಣಕ್ರಿಯೆಯಾಗದೆ ದಿನದಲ್ಲಿ ಒಂದೊಪ್ಪತ್ತಿನ ಆಹಾರವನ್ನೇ ತ್ಯಜಿಸುತ್ತಿದ್ದಾರೆ. ಇದಕ್ಕೆ ಪೇರಳೆ ಎಲೆ ಸೇವನೆ ಉತ್ತಮವಾಗಿದೆ. ಪೇರಳೆ ಎಲೆಗಳು ಬ್ಯಾಕ್ಟೀರಿಯಾ ವಿರುದ್ಧ ಮತ್ತು ಮೈಕ್ರೋಬಿಯಲ್ ಗುಣಗಳನ್ನು ಹೊಂದಿದೆ. ಗ್ಯಾಸ್ಟ್ರಿಕ್ ಅಲ್ಸರ್ ತಡೆಯುವ ಇದು ಸಹಾಯಕಾರಿ. ಇದರೊಂದಿಗೆ ಜೀರ್ಣಕ್ರಿಯೆಯು ಉತ್ತಮಗೊಳ್ಳುತ್ತದೆ. ಪೇರಳೆ ಎಲೆ ತಿನ್ನುವುದರಿಂದ ಅಜೀರ್ಣ ದೂರ. ಇದು ಎಲ್ಲರಲ್ಲೂ ಈ ಅಜೀರ್ಣ ಕಾಯಿಲೆಗಳನ್ನು ಕಾಣಿಸಿಕೊಳ್ಳುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಹಲವರಿಗೆ ಅಜೀರ್ಣದಿಂದ ಮೂಗಿನಲ್ಲಿ ನೀರು ಬರುತ್ತದೆ. ಕೆಮ್ಮು, ಸೀನುವಿಕೆ ಜಾಸ್ತಿಯೂ ಆಗುತ್ತದೆ. ಕಣ್ಣು ತುರಿಕೆ ಆಗುತ್ತದೆ. ಚರ್ಮ ಎಲ್ಲದಕ್ಕೆ ಪರಿಹಾರ ಈ ಪೇರಳೆ ಎಲೆ ಅಂತ ಹೇಳ್ಬೋದು. ಪೇರಳೆ ಎಲೆ ತಿನ್ನುವುದರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಎಲೆಯನ್ನು ಸಾಧ್ಯವಾದಷ್ಟು ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯದಲ್ಲಿ ತುಂಬ ಬದಲಾವಣೆ ಆಗ್ಬೋದು.
ನೋಡಿ ಫ್ರೆಂಡ್ಸ್, ಪೇರಲೆ ಎಲೆಯಿಂದ ನಮಗಿಷ್ಟೆಲ್ಲ ಆರೋಗ್ಯದ ಪ್ರಯೋಜನ ಆಗುತ್ತವಂದರೆ ಅದು ನಮ್ಗೆ ಸಾಧ್ಯವಾದಷ್ಟು ನಾವು ಅದನ್ನು ಸೇವನೆ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ.